ಯುಗಾದಿ ಹಬ್ಬಕ್ಕೆ ಊರಿಗೆ ಹೊರಟವರಿಗೆ ಖಾಸಗಿ ಶಾಕ್ ಅನ್ನ ಕೊಟ್ಟಿದೆ. ಅಂದ್ರೆ ಖಾಸಗಿ ಬಸ್ಗಳು ದರವನ್ನ ದುಪ್ಪಟ್ಟು ಮಾಡಿವೆ. ಸಿಲಿಕಾನ್ ಸಿಟಿಯಿಂದ ವಿವಿಧೆಡೆ ಜನರು ತಮ್ಮ ತಮ್ಮ ಊರುಗಳಿಗೆ ಯುಗಾದಿ ಹಬ್ಬಕ್ಕೆ ತೆರಳಲಿದ್ದಾರೆ. ಸಾಲು ಸಾಲು ರಜೆ ಕೂಡ ಇದೆ. ಯುಗಾದಿ ರಂಜಾನ್ ಇರೋದ್ರಿಂದ ಸೊ ಲಾಂಗ್ ಲೀವ್ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಸಿಲಿಕಾನ್ ಸಿಟಿಯನ್ನ ತೊರೆದು ತಮ್ಮ ತಮ್ಮ ಊರುಗಳಿಗೆ ತೆರಳಲಿದ್ದಾರೆ. ಹೀಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ಗಳು ದರವನ್ನ ಡಬಲ್ ತ್ರಿಬಲ್ ಮಾಡ್ಕೊಂಡಿದ್ದಾರೆ. ಸಾಲು ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಗೆ ಮಹಾ ಹಬ್ಬ ಅಂತಾನೆ ಹೇಳಬಹುದು. 2-3 ಪಟ್ಟು ದರ ಏರಿಸಿ ಜನರಿಂದ ದುಪ್ಪಟ್ಟು ದರವನ್ನ ವಸೂಲಿ ಮಾಡ್ತಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಜನರ ಸುಲಿಗೆಗೆ ಇಳಿದ ಖಾಸಗಿ ಬಸ್ಗಳು. ಖಾಸಗಿ ಬಸ್ ಮಾಲೀಕರ ಕಳ್ಳಾಟಕ್ಕೆ ರಾಜ್ಯದ ಜನರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಓಕೆ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇದ್ದಂತಹ ಬಸ್ ಟಿಕೆಟ್ ಹಬ್ಬಗಳ ಸಂದರ್ಭದಲ್ಲಿ ಒಂದು 120, 130 ಮಾಡಿದರೆ ಓಕೆ ಫೈನ್ ಅಂತಲೇ ಹೇಳಬಹುದು. ಆದರೆ ಇಲ್ಲಿ 200, 300, 100 ರೂಪಾಯಿ ಸಾಮಾನ್ಯ ದಿನಗಳಲ್ಲಿ ಈಗ 100 ರೂಪಾಯಿ ಇದ್ದರೆ ಬಸ್ ಟಿಕೆಟ್ನ ದರ ಹಬ್ಬಗಳ ಸಂದರ್ಭದಲ್ಲಿ 200, 300, 400 ರೂಪಾಯಿ ಈ ರೀತಿ ಹೆಚ್ಚಿಸಿದ್ರೆ ಏನು ಮಾಡೋಣ ಅಂತ ಈಗ ಖಾಸಗಿ ಬಸ್ ಮಾಲೀಕರ ಕಳ್ಳಾಟಕ್ಕೆ ರಾಜ್ಯದ ಜನರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಯುಗಾದಿ, ಗೌರಿ ಗಣೇಶ, ದಸರಾ, ದೀಪಾವಳಿ ಹೀಗೆ ಸಂಕ್ರಾಂತಿ ಹಬ್ಬಗಳು ಬಂದರೆ ಸಾಕು ಏನು ಖಾಸಗಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುತ್ತೆ ಅಂತಲೇ ಹೇಳಬಹುದು. ಸದ್ಯಕ್ಕೀಗ ಆಕ್ಚುಲ್ ದರ ಎಲ್ಲಿಂದ ಎಲ್ಲಿಗೆ ಎಷ್ಟಿದೆ, ಈಗ ಹಬ್ಬದ ದರ ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಂಗಳೂರು ಟು ದಾವಣಗೆರೆ ಪ್ರಸ್ತುತ ದರ ಇರೋದು 450 ರೂಪಾಯಿಯಿಂದ 1300 ರೂಪಾಯಿವರೆಗೂ. ಹಬ್ಬದ ದರ ನೋಡಿ 750ರಿಂದ 5500 ರೂಪಾಯಿ. ಹಾಗೆ ಬೆಂಗಳೂರು ಟು ಧಾರವಾಡ ಪ್ರಸ್ತುತ ದರ 600ರಿಂದ 1100 ರೂಪಾಯಿ. ಇನ್ನು ಹಬ್ಬದ ದರ 1069 ರೂಪಾಯಿಯಿಂದ 5500 ರೂಪಾಯಿಗೆ ಏರಿಕೆ ಆಗಿದೆ. ಇತ್ತ ಬೆಂಗಳೂರು ಟು ಹುಬ್ಬಳ್ಳಿ ಪ್ರಸ್ತುತ ದರ ಎಷ್ಟಿದೆ? 475 ರೂಪಾಯಿಯಿಂದ 1100 ರೂಪಾಯಿ. ಆದರೆ ಹಬ್ಬದ ದರ 1200ರಿಂದ 4200. ಇನ್ನು ಬೆಂಗಳೂರು ಟು ಬೆಳಗಾವಿ ಪ್ರಸ್ತುತ ದರ 389 ರೂಪಾಯಿಯಿಂದ 1200 ರೂಪಾಯಿ. ಆದರೆ ಹಬ್ಬದ ದರ 1129 ರೂಪಾಯಿಯಿಂದ 5500 ರೂಪಾಯಿ ಆಗಿದೆ. ಇನ್ನು ಬೆಂಗಳೂರು ಟು ಮಂಗಳೂರು ಇದು ಖಾಸಗಿ ಬಸ್ ದರವನ್ನ ಹೇಳ್ತಾ ಇರೋದು. ಇನ್ನು ಬೆಂಗಳೂರು ಟು ಮಂಗಳೂರು ಪ್ರಸ್ತುತ ದರ 650ರಿಂದ 1300 ರೂಪಾಯಿ ಇದ್ರೆ ಹಬ್ಬದ ದರ 1200ರಿಂದ 4500 ರೂಪಾಯಿಗೆ ಏರಿಕೆ ಆಗಿದೆ. ಹಾಗೆ ಬೆಂಗಳೂರು ಟು ಕಲಬುರಗಿ, ಬೆಂಗಳೂರು ಟು ರಾಯಚೂರು, ಬೆಂಗಳೂರು ಟು ಹಾಸನ್, ಹಾಗೆ ಯಾದಗಿರಿ, ಶಿವಮೊಗ್ಗ ಹೀಗೆ ದರವನ್ನ ದುಪ್ಪಟ್ಟಲ್ಲ ತ್ರಿಬಲ್ ರೇಟ್ನಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಖಾಸಗಿ ಬಸ್ನವರು ಅಂತಲೇ ಹೇಳಬಹುದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸಾಲು ಸಾಲು ರಜೆಗಳು ಬಂದರೆ ಸಾಕು ಖಾಸಗಿ ಬಸ್ಗಳಿಗೆ ಮಹಾ ಹಬ್ಬ ಅಂತಲೇ ಹೇಳಬಹುದು. ಈಗ ಅದೇ ರೀತಿ ಡಬಲ್ ಅಲ್ಲ ತ್ರಿಬಲ್ ರೀತಿ ಹಣವನ್ನು ಪೀಕ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ರೇಟ್ ಹೈಕ್ ಆಗಿದೆ ಅಂತ ಈ ಬಗ್ಗೆ ಸರ್ಕಾರ ಕಡಿವಾಣ ಹಾಕೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಖಂಡಿತವಾಗೂ ಪ್ರತಿ ಬಾರಿಯೂ ಕೂಡ ಬೆಂಗಳೂರಿನಿಂದ ಇತರೆಡೆಗೆ ಹೋಗ್ಬೇಕಂತಂದ್ರೆ ಹಬ್ಬಗಳು ಹರಿದಿನಗಳು ಅಂತ ಬಂದಾಗ ಖಾಸಗಿ ಬಸ್ಗಳ ಒಂದು ಮುಂಡುತನ ಜೊತೆಗೆ ಡಬಲ್ ತ್ರಿಬಲ್ ರೂಪದಲ್ಲಿ ಟಿಕೆಟ್ ಹಣವನ್ನು ವಸೂಲಿ ಮಾಡ್ತಾರೆ ಎನ್ನುವಂತ ಆರೋಪ ಇದೆಯೋ ಆ ಆರೋಪ ಮತ್ತೊಮ್ಮೆ ಕೇಳಿ ಬರ್ತಾ ಇರುವಂತದ್ದು. ರಾಜ್ಯದಲ್ಲಿರುವಂತಹ ಪ್ರತಿ ಖಾಸಗಿ ಬಸ್ಗಳಿಂದ ಏನು ದುಪ್ಪಟ್ಟು ಹಣ ವಸೂಲಿ ಆಗುತ್ತೋ ಅಂದ್ರೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಪ್ರಯಾಣಿಕರಿಂದ ವಸೂಲಿ ಮಾಡ್ತಾರೆ ಎನ್ನುವಂತ ಆರೋಪ ಏನಿದೆ ಆರೋಪ ಈ ಬಾರಿಯೂ ಕೂಡ ಕೇಳಿ ಬರ್ತಾ ಇದೆ. ಅದೇ ಯುಗಾದಿ ಹಬ್ಬ ಸೇರಿದಂತೆ ರಂಜಾನ್ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬ ಹೊಸದಕ್ಕೆ 2 ದಿನ ರಜೆ ಸಿಗ್ತಾ ಇದೆ, ವೀಕೆಂಡ್ ಇರುವಂತ ಕಾರಣದಿಂದಾಗಿ ಹೀಗಾಗಿ ಮುಂಬರುವ ಶನಿವಾರ ಭಾನುವಾರ ಹೋಗುವಂತ ಪ್ರಯಾಣಿಕರಿಗೆ ಬಿಗ್ ಶಾಕ್ ಕೊಡ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ RTO ಏನ್ ಮಾಡ್ತಾ ಇದೆ, RTO ಇಲಾಖೆ ಏನ್ ಮಾಡ್ತದೆ ಅನ್ನುವಂತ ಪ್ರಶ್ನೆ ಕೂಡ ಪ್ರಯಾಣಿಕರಲ್ಲಿ ಮೂಡ್ತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್ ನಾವ್ ಇಲ್ಲಿಂದ ಬೆಂಗಳೂರಿಂದ ದಾವಣಗೆರೆ ಹೋಗ್ಬೇಕು ಅಂತಂದ್ರೆ, ಶಿವಮೊಗ್ಗ ಹೋಗ್ಬೇಕು ಅಂತಂದ್ರೆ, ರಾಯಚೂರು ಹೋಗ್ಬೇಕಂತಂದ್ರೆ 300ರಿಂದ 400 ಕಿಲೋಮೀಟರ್ ಇರುತ್ತೆ. ಹೆಚ್ಚು ಕಡಿಮೆ 500 ಕಿಲೋಮೀಟರ್ ವರೆಗೆ ಇರುವಂತಹ ಪ್ರಯಾಣ ದರ ಹೆಚ್ಚು ಕಡಿಮೆ 1000-1200 ರೂಪಾಯಿವರೆಗೂ ಕೂಡ ನಾರ್ಮಲ್ ಟಿಕೆಟ್ ದರ ಇಲ್ಲಿವರೆಗೂ ಕೂಡ ಇರುವಂತದ್ದು. ಆದ್ರೆ ಶನಿವಾರ ಭಾನುವಾರ ಸೋಮವಾರ ಬಂದ್ರೆ ಈಗಾಗಲೇ ಬುಕಿಂಗ್ ಪ್ರಾರಂಭ ಆಗಿರುವಂತದ್ದು ಖಾಸಗಿ ಬಸ್ಗಳನ್ನು ಮೊರೆ ಹೋಗುವಂತ ಪ್ರಯಾಣಿಕರಿಗೆ. ಆ ಒಂದು ಸಂದರ್ಭದಲ್ಲಿ ನೋಡೋದಂದ್ರೆ ಅಂದ್ರೆ ಆ ದಿನ ಏನಾದ್ರು ಹೋಗ್ಬೇಕು ಅಂತಂದ್ರೆ ಹೆಚ್ಚು ಕಡಿಮೆ 1000ರಿಂದ 5,500-6,000 ಕೂಡ ಟಿಕೆಟ್ ದರವನ್ನ ಏರಿಕೆ ಮಾಡುವಂತ ಕೆಲಸ
ಖಾಸಗಿ ಬಸ್ಗಳ ಮಾಲೀಕರು ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಟಿಕೆಟ್ ದರ ಪ್ರತಿ ಬಾರಿಯೂ ಕೂಡ ಏರಿಕೆ ಮಾಡ್ತಾ ಇರ್ತಾರೆ. ಪ್ರತಿ ಬಾರಿಯೂ ಕೂಡ ದರ ಏರಿಕೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಇಷ್ಟು ದುಪ್ಪಟ್ಟು ಟಿಕೆಟ್ ವಸೂಲಿ ಮಾಡ್ತಾರೆ? ಸಾರಿಗೆ ಸಂಸ್ಥೆಯ ಪ್ರಮುಖವಾದಂತಹ ಒಂದು ಆಡಳಿತ ಕೇಂದ್ರ ಬಿಂದು ಆಗಿರುವಂತಹ ಆರ್ಟಿಒ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದಾಗ, ಆರ್ಟಿಒ ಇಲಾಖೆ ಅಧಿಕಾರಿಗಳು ಆಯಾ ದಿನಗಳ ಸಂದರ್ಭದಲ್ಲಿ 1 ದಿನನೋ 2 ದಿನನೋ ದಾಳಿ ಮಾಡಿ ಬಸ್ಗಳ ಮೇಲೆ ಟಿಕೆಟ್ ವಸೂಲಿ ಮಾಡುವಂತ ಮಾಲೀಕರ ಮೇಲೆ ಒಂದಿನದ ಮಟ್ಟಿಗೆ ಶಾಕ್ ನೀಡುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಮತ್ತದೇ ಈ ಒಂದು ಮಂಡುತನದ ಪ್ರಯೋಗ ಜೊತೆಗೆ ಡಬಲ್ ತ್ರಿಬಲ್ ರೂಪದಲ್ಲಿ ಟಿಕೆಟ್ ವಸೂಲಿ ಮಾಡುವಂತ ಒಂದು ವಸೂಲಿ ದಂಧೆ ಏನಿರುತ್ತೋ ದಂಧೆ ಮತ್ತೆ ಮುಂದುವರೆದ ಭಾಗವಾಗಿ ಅಧಿಕಾರಿಗಳೇ ಬಿಡ್ತಾರೆ ಎನ್ನುವಂತ ಆರೋಪ ಮತ್ತೆ ಸಾಬೀತಾಗ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿ ಈ ಬಾರಿಯೂ ಕೂಡ ಯುಗಾದಿ ಜೊತೆಗೆ ಯುಗಾದಿ ಹಬ್ಬವನ್ನ ಮೊದಲಿಗೆ ಸಿಹಿ ರೂಪದಲ್ಲಿ ಮಾಡುವಂತದ್ದು, ಜೊತೆಗೆ 2ನೇ ದಿನ ನಾನ್ ವೆಜ್ ರೂಪದಲ್ಲಿ ಒತ್ತಡಕ್ಕೂ ಮಾಡುವಂತದ್ದು. ಈ ಒಂದು 2 ದಿನಕ್ಕಾಗಿ ನಾವು ಊರಿಗಾದ್ರೂ ಹೋಗೋಣ, ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಜನರು ಹೊರಗಡೆ ಹೋಗುವಂತ ಕೆಲಸ ಮಾಡ್ತಾರೆ, ಅಂದ್ರೆ ಆಯಾ ಊರುಗಳಿಗೆ ಹೋಗುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಈಗ ರಂಜಾನ್ ಹಬ್ಬ ಕೂಡ ಅದೇ ಒಂದು ಸಂದರ್ಭದಲ್ಲಿ ಬರ್ತಾ ಇದೆ. ರಂಜಾನ್ ಹಬ್ಬಕ್ಕೂ ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಹೋಗ್ತಾರೆ, ರಾಜ್ಯಕ್ಕೆ ವಿವಿಧ ಭಾಗಗಳಿಂದ ಹೋಗ್ತಾರೆ. ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಅಂತಾರಾಜ್ಯ ಏನು ಜನರೇನಿರ್ತಾರೆ ಅವರು ಆ ಕಡೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಟಿಕೆಟ್ ದುಪ್ಪಟ್ಟು ದರವನ್ನ ವಸೂಲಿ ಮಾಡ್ತಾ ಇರುವಂತದ್ದು ಇದೆಷ್ಟು ಸರಿ ಎನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ. ಹೀಗಾಗಿ ಆರ್ಟಿಒ ಇಲಾಖೆ ಅಧಿಕಾರಿಗಳು ಇದು ಶಾಶ್ವತ ಪರಿಹಾರವನ್ನ ನೀಡಬೇಕು. ಶಾಶ್ವತ ಪರಿಹಾರ ಜೊತೆಗೆ ಟಿಕೆಟ್ ಪ್ರತಿ ಬಾರಿಯೂ ಕೂಡ ಏನ್ ದುಪ್ಪಟ್ಟು ಮಾಡ್ತಾರೋ, ಡಬಲ್ ತ್ರಿಬಲ್ 4ರಷ್ಟು ಏನು ಏರಿಕೆ ಮಾಡ್ತಾರೋ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಕೊಡ್ಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಎನ್ನುವಂತ ಒಂದು ಪ್ರಶ್ನೆ ಪ್ರಯಾಣಿಕರು ಈಗಾಗಲೇ, ಅಂದ್ರೆ ಈ ನೊಂದು ಬೆಂದಿರುವಂತಹ ಪ್ರಯಾಣಿಕರೇನಿದ್ದಾರೋ 4 ಪಟ್ಟು ಟಿಕೆಟ್ ದರವನ್ನ ಕೊಡ್ಬೇಕಾದಂತ ಒಂದು ಅಗತ್ಯ ಏನಿರ್ತದೋ ಆ ಪ್ರಯಾಣಿಕರೆಲ್ಲರೂ ಕೂಡ ಈ ರೀತಿಯಾದ ಒಂದು ಮನವಿಯನ್ನ ಆರ್ಟಿಒ ಇಲಾಖೆ ಅಧಿಕಾರಿಗಳ ಮೇಲೆ ಮಾಡ್ತಾ ಇರುವಂತದ್ದು. ಮಧುಮಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.